husband must be having 10 crores of income because he is getting, court will grant 5 crores to her. No. ಅಲ್ಲ, ನೀವು ಎಷ್ಟೇ ರಿವೈಸ್ ಮಾಡಿ ಎಷ್ಟೇ ಅಮೆಂಡ್ಮೆಂಟ್ ಮಾಡಿ ಏನೇ ಸುಧಾರಣೆ ತರಕ್ಕೆ ಟ್ರೈ ಮಾಡಿದ್ರು ಲೂಪ್ ಹೋಲು ಇದ್ದೇ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಕಾನೂನಲ್ಲಿ ಎಲ್ಲ ಥರದ ಅವಕಾಶ ಇದೆ, ಅದನ್ನು ಕರೆಕ್ಟಾಗಿ ಸರಿಯಾಗಿ ಬಳಸ್ಕೊಳ್ಬೇಕು, ನೋಡಬೇಕು. ಫಾರ್ ಎಕ್ಸಾಂಪಲ್ 420 ಫ್ರಾಡ್ ಅಂತಲೇ ಇಟ್ಕೊಳ್ಳಿ, ಸಿಂಪಲ್ ಕೇಸ್ 420 ಫ್ರಾಡ್ ಕ್ರಿಮಿನಲ್ ಕೇಸ್ ಕೊಡ್ತೀವಿ. ಸೊ ಅದು FIR ಆಗುತ್ತೆ, ಪೊಲೀಸು ಇನ್ವೆಸ್ಟಿಗೇಷನ್ ಮಾಡುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದಾದಮೇಲೆ ನಿಮಗೆ ಅಂಟಿಲ್ ನೀವು ಸಾಕ್ಷಿಯಾಗಿ ಕೋರ್ಟ್ ಮುಂದೆ ಬರೋವರೆಗೂ ನಿಮ್ಗೆ ಅದರ ಅಪ್ಡೇಟ್ಸ್ ಏನು ಅಂತಲೇ ಗೊತ್ತಾಗಲ್ಲ ತುಂಬ ಜನ. ಹನಿ ಟ್ರ್ಯಾಪ್, ವಾಟ್ ಈಸ್ ದಿಸ್ ಹನಿ ಟ್ರ್ಯಾಪ್ ಮಿಸ್ಯೂಸ್ ಆಗ್ತಿದೆಯಾ ನಿಮ್ಮ ಅಸಂಪ್ಷನ್ ಪ್ರಕಾರ? ಹನಿ ಟ್ರ್ಯಾಪ್ ಯಾವ ಅಂಶಗಳ ಮೇಲೆ ಆಗುತ್ತೆ? ಅದಕ್ಕೆ ಲಿಮಿಟೇಷನ್ ಇದೆ, ಅದನ್ನು ನಾವು ನೋಡ್ಕೊಳ್ತೀವಿ. ಲಿಬಲ್ ಮತ್ತು ಸ್ಲ್ಯಾಂಡರಿಗೆ 1 year ಫ್ರಮ್ ದಿ ಡೇಟ್ ಆಫ್ ಕಾಸ್ ಆಫ್ ಆ್ಯಕ್ಷನ್. ಅಂದರೆ ಇಶ್ಯೂ ಇವತ್ತು ಮೀಡಿಯಾದಲ್ಲಿ ಬಂದರೆ ಇವತ್ತಿಂದ 365 ದಿನ ನಿಮಗೆ ಟೈಮ್ ಇದೆ ಅದನ್ನು ಫೈಲ್ ಮಾಡೋಕ್ಕೆ. ಆಫ್ಟರ್ ಮ್ಯಾರೇಜ್ ಅವರು ತುಂಬ ಒಂದು ರಿಚ್ ಫ್ಯಾಮಿಲಿಗೆ ಮದುವೆ ಆಗಿದ್ದು ಅಂದರೆ ಸೊ ಇವ್ರು ಕೇಳ್ಬೋದು, ಇಲ್ಲ ನನ್ನ ಗಂಡನ ಹೆಸರಲ್ಲಿ ಒಂದು 50 crores ಪ್ರಾಪರ್ಟಿ ಇದೆ, ಸೊ ಅದರಲ್ಲಿ ನನಗೆ ಒಂದು 50% ಅಂದರೆ 25 crores ಬೇಕು ಅಂತ ಕೇಳ್ಬೋದು. ಸೊ ಅದಕ್ಕೆ ಇವಾಗ ಕೋರ್ಟ್ಗಳು ಹೇಳ್ತವೆ, ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಕನ್ಸಿಡರ್ ಮಾಡಬೇಕು. Please don't tell the court that this is all a person required. 6,16,300. ಒಬ್ಬ ಅಪರಾಧಿ ತನ್ನ ಅಪರಾಧಗಳ ಬಗ್ಗೆ ತಾನೇ ವಾದ ಮಾಡ್ಕೊಳಕ್ಕಾಗುತ್ತಾ? ಏನೆಲ್ಲ ಅವನು ಅಪ್ಲಿಕೇಶನ್ಸ್ಗಳನ್ನ ಮೂವ್ ಮಾಡಬೇಕಾಗುತ್ತೆ? ಇವಾಗ ಅದಕ್ಕೆ ಪಾರ್ಟಿ ಇನ್ ಪರ್ಸನ್ ಅಂತ ಕರೀತಾರೆ. ಸೊ ಮಾಡ್ಕೊಳ್ಬಹುದು, ಅವರಿಗೆ ಎಲ್ಲ ಅವಕಾಶ ಇದೆ, ತನ್ನ ಪರವಾಗಿ ತಾನೇ ವಾದ ಮಾಡ್ಕೊಳ್ಬಹುದು. ನೀವು ವಿದ್ಯಾರ್ಹತೆ ಬಗ್ಗೆ ಕೇಳಿದ್ರಿ, ಅದು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಲ್ಲ. ವಿದ್ಯಾರ್ಥಿ ನೀವು ಏನೇ ಆಗಿರ್ಬೋದು, ನೀವು ಡಿಗ್ರಿ ಮಾಡಿರ್ಬೋದು, PUC ಮಾಡಿರ್ಬೋದು, SLC ಮಾಡಿರ್ಬೋದು, ಬಟ್ ನಿಮಗೆ ಆ ಕಾನೂನಿನ ತಿಳುವಳಿಕೆ ಇದೆಯಾ? ಅಥವಾ ಏನಾದರೂ ನಮ್ಮ ಜಡ್ಜಸ್ಸು ಏನಾದರೂ ಒಂದು ಕ್ವಶನ್ ಪೋಸ್ ಮಾಡಿದ್ರೆ ನೀವು ಸಮರ್ಥವಾಗಿ ಅದಕ್ಕೆ ಆನ್ಸರ್ ಮಾಡ್ತೀರಾ, ಅದನ್ನು ಎದುರಿಸ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಪಾರ್ಟಿ ಇನ್ ಪರ್ಸನ್ ನೀವು ಮಾಡ್ಬೋದಾ ಇಲ್ವಾ ಅನ್ನೋದು ನಿಮ್ಮ ವಿವೇಚನೆಗೆ, ನಿಮ್ಮ ತಿಳುವಳಿಕೆಗೆ ಬಿಟ್ಟಿದ್ದು. ಸೊ ಅದಕ್ಕೆ ಯಾವುದು ಬಾರಿಲ್ಲ. ಆಮೇಲೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರಿ, ಅದಕ್ಕೆ ಲೀಗಲ್ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಏನೂ ಇಲ್ಲ. ನನ್ನ ಕೇಸನ್ನು ನಾನು ಮಾಡ್ಕೊಳ್ತೀನಿ ಅಷ್ಟೇ. ಈಗ ಅಡ್ವೊಕೇಟ್ ಅಂದರೆ ವಕಾಲತ್ ಹಾಕಬೇಕು, ವಕಾಲತ್ ಹಾಕಿ ನಮ್ಮ ಸಿಗ್ನೇಚರ್ ಹಾಕಿ ನಾವು ಇವ್ರ ಪರವಾಗಿ ವಾದ ಮಾಡ್ತೀನಿ ಅನ್ನೋದನ್ನು ನಾವು ಕೋರ್ಟಿಗೆ ಮನವರಿಕೆ ಮಾಡಿ ಸ್ವೇರ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಪಾರ್ಟಿ ಇನ್ ಪರ್ಸನ್ ಅಲ್ಲಿ ಅಡ್ವೊಕೇಟ್ಸ್ ಇರಲ್ಲ. ಐ ಮೈಸೆಲ್ಫ್ ಅಪಿಯರಿಂಗ್ ಬಿಫೋರ್ ದಿ ಇದು ಅಂತ ಹೇಳಿ ಮಾಡ್ಬೋದು. ಕಾನೂನು ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋರು ಲೂಪೋಲ್ಸ್ ಬೆಳೆಸ್ಕೊಂಡು ತಪ್ಪಿಸ್ಕೊಳ್ಳೋಕೆ ತುಂಬಾ ಚಾನ್ಸ್ ಇದೆ ಕಾನೂನಲ್ಲಿ, ಬಿಕಾಸ್ ಇದು ರಿವೈಸ್ಡ್ ಕಾನೂನುಗಳು ಇತ್ತೀಚೆಗೆ BNS ಈಗ ಬಂದಿದೆ. ಬಟ್ ಅದು ಬಿಫೋರ್ ತುಂಬಾ ಇತ್ತು, ಜ್ಯೂರಿಸ್ಡಿಕ್ಷನ್ ಬರಲ್ಲ ಅಂತ ಕಂಪ್ಲೇಂಟ್ಸ್ ಆಗ್ತಿರಲಿಲ್ಲ, FIR ಆಗ್ತಿರಲಿಲ್ಲ. ಈಗ ಅಡ್ವೊಕೇಟ್ಸ್ ಇನ್ನೊಂದು ಸಮಸ್ಯೆ ಇದೆ, ಎಲ್ಲ ಸ್ಟೇಷನ್ ಮಟ್ಟದಲ್ಲೇ ಸೆಟಲ್ಮೆಂಟ್ ಆಗ್ತಿದೆ, ಬರ್ತಾನೆ ಇಲ್ಲ ಅಂತ ಹೇಳಿ. ಇಸ್ ಇಟ್ ಟ್ರೂ? ಕಾನೂನು ತಿಳ್ಕೊಂಡಿರೋರು ಕಾನೂನಿಂದ ತಪ್ಪಿಸ್ಕೊಂಡು ಕೋರ್ಟ್ಸ್ಗಳು ಬಳಕೆ ಆಗ್ತಿದೆಯಾ? ಕಾನೂನು ಮತ್ತೆ ರಿವೈಸ್ ಆಗೋ ಅವಶ್ಯಕತೆ ಇದೆಯಾ? ಅಲ್ಲ, ನೀವು ಎಷ್ಟೇ ರಿವೈಸ್ ಮಾಡಿ ಎಷ್ಟೇ ಅಮೆಂಡ್ಮೆಂಟ್ ಮಾಡಿ ಏನೇ ಸುಧಾರಣೆ ತರಕ್ಕೆ ಟ್ರೈ ಮಾಡಿದ್ರು ಲೂಪ್ ಹೋಲು ಇದ್ದೇ ಇರುತ್ತೆ. ಅದನ್ನ ಬಳಸ್ಕೊಂಡು ಎಸ್ಕೇಪ್ ಆಗುವ ಸಾಧ್ಯತೆ ನಾನು ಇಲ್ಲವೇ ಇಲ್ಲ ಅಂತ ತಳ್ಳಿ ಹಾಕ್ಲಿಕ್ಕೆ ಆಗಲ್ಲ. ಅದು ಮಾಡ್ಬೋದು. ಆದರೆ ಒಂದು ಏನು ಅಂತಂದ್ರೆ, ನಿಮಗೆ ಒಂದು ಅಥಾರಿಟಿ ಕರೆಕ್ಟ್ ಆದ ಸರಿಯಾದ ಇನ್ವೆಸ್ಟಿಗೇಷನ್ ಮಾಡಿದಾಗ, ಸರಿಯಾದ ಚಾರ್ಜ್ ಶೀಟ್ ಅನ್ನು ಪುಟ್ ಮಾಡಿದಾಗ, ಸರಿಯಾದ ಸಾಕ್ಷಿಗಳನ್ನು ಸರಿಯಾದ ಸಮಯಕ್ಕೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಎವಿಡೆನ್ಸ್ಗಳನ್ನ ಮಾರ್ಕ್ ಮಾಡಿದಾಗ, ಸೊ ನೀವು ಆ ಲೂಪ್ ಹೋಲ್ ಅಂತ ಏನು ಹೇಳ್ತಿರಲ್ಲ, ಅದನ್ನ ಲೂಪ್ ಹೋಲ್ನ ಬಳಸ್ಕೊಂಡು ತಪ್ಪಿಸ್ಕೊಳ್ಳುವ ಸಾಧ್ಯತೆ ತುಂಬಾ ಕಡಿಮೆ. ಅದು ಕಷ್ಟ ಆಗ್ಬೋದು. ಸೊ ಹಾಗಾಗಿ ನಾನು ಇನ್ನೊಂದು ಹೇಳ್ತೀನಿ, ನೀವು ಇವಾಗ ವಿಕ್ಟಿಮ್ಗಳು ಇರ್ತಾರೆ. ಈ ವಿಕ್ಟಿಮ್ಗಳಿಗೆ ಈಗ ನನಗೆ ಒಬ್ರು ಈ ತರ ಕ್ವಶನ್ ತುಂಬಾ ಕೇಳ್ತಾ ಇದ್ರು. ಏನು ಅಂತಂದ್ರೆ, ಇವಾಗ ಯಾವ್ದೋ ಒಂದು ಕ್ರಿಮಿನಲ್ ಕೇಸ್ ಕೊಡ್ತೀರಿ, ಫಾರ್ ಎಕ್ಸಾಂಪಲ್ 420 ಫ್ರಾಡ್ ಅಂತಾನೆ ಇಟ್ಕೊಳ್ಳೋಣ, ಸಿಂಪಲ್ ಕೇಸ್ 420 ಫ್ರಾಡ್ ಕ್ರಿಮಿನಲ್ ಕೇಸ್ ಕೊಡ್ತೀರಿ. ಸೊ ಅದು FIR ಆಗುತ್ತೆ, ಪೊಲೀಸು ಇನ್ವೆಸ್ಟಿಗೇಷನ್ ಮಾಡುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಅದಾದ್ಮೇಲೆ ನಿಮಗೆ ಅಂಟಿಲ್ ನೀವು ಸಾಕ್ಷಿಯಾಗಿ ಕೋರ್ಟ್ ಮುಂದೆ ಬರೋವರೆಗೂ ನಿಮ್ಗೆ ಅದರ ಅಪ್ಡೇಟ್ಸ್ ಏನು ಅಂತಾನೆ ಗೊತ್ತಾಗಲ್ಲ ತುಂಬಾ ಜನರಿಗೆ. ಬಿಕಾಸ್ ನಿಮ್ಮ ಫೇವರ್ ಆಗಿ ಸ್ಟೇಟ್ ಆರ್ಗ್ಯುಮೆಂಟ್ ಮಾಡ್ತಾ ಇರತ್ತೆ. APP ಏನಿರ್ತಾರಲ್ಲ ಕೋರ್ಟಲ್ಲಿ, ಅವ್ರು ನಿಮ್ಮ ಪರವಾಗಿ ಅಪೇರ್ ಆಗ್ತಾ ಇರ್ತಾರೆ. ಈ ವಿಕ್ಟಿಮ್ಸು ಕಂಪ್ಲೇನೆಂಟ್ ಏನಿರ್ತಾರೆ ಅವ್ರಿಗೆ ಗೊತ್ತೇ ಆಗಲ್ಲ
ಏನಾಯ್ತು, ಚಾರ್ಜ್ ಫ್ರೇಮ್ ಆಯ್ತಾ, ಅಕ್ಯೂಸ್ಡ್ ಬಂದ್ರ, ಪ್ರೆಸೆಂಟ್ ಇದ್ರ, ಎಕ್ಸೆಂಪ್ಷನ್ ಹಾಕೊಂಡ್ರ, ಏನೂ ಐಡಿಯಾ ಇರೋದಿಲ್ಲ. ಸೊ ನನಗೆ ತುಂಬಾ ಜನ ಕೇಳ್ತಾ ಇದ್ರು, ಅಲ್ಲ ನಾನೇ ಕಂಪ್ಲೇನೆಂಟು, ನಾನೇ ವಿಕ್ಟಿಮು, ಬಟ್ ನನಗೆ ಗೊತ್ತಾಗಲ್ವಲ್ಲ, ನನಗೆ ನಾಲೆಜ್ ಇರೋದಿಲ್ವಲ್ಲ ಏನ್ ನಡೀತಾ ಇದೆ ಅಂತ, ನಾನೊಂಥರ ಡಾರ್ಕ್ ಅಲ್ಲಿ ಇದೀನಲ್ಲ ಅಂತ ಕೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಹೇಳ್ದೆ, ಅದಕ್ಕೂ ಕಾನೂನಲ್ಲಿ ಅವಕಾಶ ಇದೆ. ಸೊ ಅದಕ್ಕೆ ಹೇಳೋದು, ಕಾನೂನಲ್ಲಿ ಎಲ್ಲಾ ತರದ ಅವಕಾಶ ಇದೆ, ಅದನ್ನ ಕರೆಕ್ಟ್ ಆಗಿ ಸರಿಯಾಗಿ ಬಳಸ್ಕೊಳ್ಬೇಕು, ನೋಡ್ಬೇಕು. ನಿಮ್ಗೆ ಸೆಕ್ಷನ್ 301 ಕ್ಲಾಸ್ 2 ಅಲ್ಲಿ CRPC ಅಲ್ಲಿ ನಿಮ್ಗೆ ಒಂದು ಪ್ರೈವೇಟ್ ಕೌನ್ಸಿಲ್ ಅನ್ನ ಟು ಅಸಿಸ್ಟ್ ದಿ ಪ್ರಾಸಿಕ್ಯೂಷನ್, ನಿಮ್ಮ ಪರವಾಗಿ ಎವ್ರಿ ಡೇ ಕೇಸ್ಗೆ ಹೋಗಿ ಈ ಪ್ರಾಸಿಕ್ಯೂಷನ್ APP ಅವ್ರು ಏನಿರ್ತಾರಲ್ಲ ಅವ್ರ ಜೊತೆ ಮಾತಾಡಿ ಕೋಆರ್ಡಿನೇಟ್ ಮಾಡಿ ಅವ್ರಿಗೆ ಅಸಿಸ್ಟ್ ಮಾಡಿಕೊಂಡು ನಿಮಗೆ ಆ ಮಾಹಿತಿಗಳನ್ನ ಕಂಪ್ಲೇಂಟ್ ವಿಕ್ಟಿಮ್ ಯಾರು ಇರ್ತಾರಲ್ಲ ಅವರಿಗೆ ತಿಳಿಸಬಹುದು. ಅದು ಕಾನೂನು ಅವಕಾಶ ಕೊಟ್ಟಿದೆ. ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ತೀನಿ, 302 ಅದು ವಿತ್ ರಿಗಾರ್ಡ್ ಟು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಂದೇ ಅಪ್ಲೈ ಆಗೋದು. 302 ಅಲ್ಲಿ ನಿಮಗೆ ನನಗೆ APP ಅವರು ಬೇಡ, ನನಗೆ ಪ್ರೈವೇಟ್ ಕೌನ್ಸಿಲ್ಲೇ ಬೇಕು ಅಂತಂದ್ರೆ 302 ಅಲ್ಲಿ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕೊಂಡು ಪ್ರೈವೇಟ್ ಕೌನ್ಸಿಲ್ ರಿಪ್ಲೇಸ್ ಮಾಡಬಹುದು APP ಪ್ಲೇಸ್ ನ, ನೀವೇ ಕೇಸ್ ನ ಕಂಟಿನ್ಯೂ ಮಾಡಬಹುದು. ಅದಕ್ಕೆ ತುಂಬಾ ಜಡ್ಮೆಂಟ್ಸ್ ಗಳಿದಾವೆ. ನಮ್ಮ ಕರ್ನಾಟಕ ಹೈಕೋರ್ಟ್ ಅದ್ರ ಫೇವರ್ ಆಗಿ ರೂಲಿಂಗ್ಸ್ ಇದೆ. ಇನ್ ಸುಪ್ರೀಂ ಕೋರ್ಟ್ JK ಇಂಟರ್ನ್ಯಾಷನಲ್ ಅಂತ ಒಂದು ಜಡ್ಮೆಂಟ್ ಗಳಿದಾವೆ, ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದೆ ಅದು ರೈಟ್ಸ್ ಆಫ್ ದಿ ವಿಕ್ಟಿಮ್, ರೈಟ್ಸ್ ಆಫ್ ದಿ ಕಂಪ್ಲೇನೆಂಟ್ ಟು ಎಂಗೇಜ್ ದಿ ಪ್ರೈವೇಟ್ ಕೌನ್ಸಿಲ್ ಆನ್ ಬಿಹಾಫ್ ಆಫ್ ಹರ್ ಆರ್ ಹಿಮ್ ಅಂತ. ಫೇಕ್ ರೇಪ್ ಕೇಸ್ಗಳು, ಅದಕ್ಕೆ ಹುಡುಗರು ಒಂದು ಹೊಸ ಅಸ್ತ್ರ ಸಿಕ್ಕಿದೆ, ಹನಿ ಟ್ರ್ಯಾಪ್. ವಾಟ್ ಈಸ್ ದಿಸ್? ಎಲ್ಲ ಸೆಲೆಬ್ರಿಟಿಗಳು ಬಂದು ಹೇಳ್ತಾರೆ ಹನಿ ಟ್ರ್ಯಾಪ್ ಮಾಡಿಬಿಟ್ರು. ಲೀಗಲಿ ತುಂಬಾ ಜನ ಹೇಳ್ತಿರೋದು ಅವ್ನು ನಿಜವಾಗ್ಲೂ ಮಾಡಿರ್ತಾನೆ, ಅಫೇರ್ ಇರುತ್ತೆ, ವರ್ಷಾನ್ಗಟ್ಲೆ ಜೀವನ ನಡೆಸಿರ್ತಾನೆ. ಲಾಸ್ಟ್ ಹೀಟೆಲ್ ನಾನು ದುಡ್ಗೋಸ್ಕರ ಮಾಡಿದ್ದು, ನಾನು ಟ್ರಾನ್ಸಾಕ್ಷನ್ ಮಾಡಿದೀನಿ, ಈ ಹೆಸರು ಹೇಳಿದ್ರೆ ಅದು ಡ್ಯಾಮೇಜ್ ಆಗುತ್ತೆ, ಐಡೆಂಟಿಟಿ ಕೊಡಬಾರ್ದು ಅಂತ ಮೊನ್ನೆ ಡೈರೆಕ್ಷನ್ಸ್ ಬಂದಿದೆ. ಸಿನಿಮಾ ಸೆಲೆಬ್ರಿಟಿ ಒಬ್ರು ಲೇಡಿ, ಒಬ್ರು ಬಿಸ್ನೆಸ್ ಮ್ಯಾನ್ ಜೊತೆಗೆ ಅಂದ್ರೆ ಪ್ರೊಡ್ಯೂಸರ್ ಜೊತೆಗೆ ಇದ್ದಿದ್ದು ಖಾಸಗಿ ಫೋಟೋ ಇತ್ತು. ಆಕೆ ಓಪನ್ ಆಗಿ ಹೇಳ್ತಿದ್ದಾರೆ ಸಂಬಂಧ ಇತ್ತು, ವಿ ಲಾಸ್ಟ್ ಅವರ್ ರಿಲೇಶನ್ಶಿಪ್ ಅಂತ ಹೇಳಿ. ಬಟ್ ಆತ ಎಲ್ಲಾ ಕಡೆ ಹಬ್ಬಿಸ್ತಿರುವಂತ ಆತನೋ ಆ ಕಡೆ ಸಂಬಂಧಪಟ್ಟಿರೋರು ಹನಿ ಟ್ರ್ಯಾಪ್. ವಾಟ್ ಈಸ್ ದಿಸ್? ಹನಿ ಟ್ರ್ಯಾಪ್ ಮಿಸ್ಯೂಸ್ ಆಗ್ತಿದ್ಯಾ ನಿಮ್ಮ ಅಸಂಪ್ಷನ್ ಪ್ರಕಾರ? ಹನಿ ಟ್ರ್ಯಾಪ್ ಯಾವ ಅಂಶಗಳ ಮೇಲೆ ಆಗುತ್ತೆ ಕರೆಕ್ಟ್ ಆಗಿ ನೋಡೋದಾದ್ರೆ? ಇವಾಗ ಮಿಸ್ಯೂಸ್ ಮಾಡ್ತಾರೆ ಸ್ಟೇಷನ್ ಅಲ್ಲಿ ಹೋದಾಗ, ಒಬ್ಬ ಹುಡುಗನ ಹತ್ರ ದುಡ್ಡಿದೆ ಅಂದ್ರೆ ಅವನ ಹತ್ರ ಈಸ್ಕೊಂಡು ನಿನ್ ಮೇಲೆ ಹನಿ ಟ್ರ್ಯಾಪ್ ಹಾಕ್ಬಿಡ್ತಾರೆ, ನೋಡು ನೀನು ಜೈಲ್ಗೆ ಹೋಗ್ತೀಯಾ, ಯಾವ್ದೇ ಬೇಲಿ ಇರಲ್ಲ ಅಂತ ಹೇಳಿ. ಅಡ್ವೊಕೇಟ್ ಸರಿ ಇಲ್ಲ ಅಂದ್ರೆ ಅವರು ಹಂಗೆ ಹೇಳ್ತಾರೆ. ಏನೇನ್ ಆಧಾರದ ಮೇಲೆ ಹನಿ ಟ್ರ್ಯಾಪ್ ಬುಕಿಂಗ್ ಆಗುತ್ತೆ? ಹೌದು, ಇತ್ತೀಚೆಗೆ ಆ ಟ್ರೆಂಡ್ ಒಂದ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಏನು ಅಂತಂದ್ರೆ, ಏನೋ ಬೇರೆ ಬೇರೆ ಇಶ್ಯೂ ಇರುತ್ತೆ, ಪರ್ಸನಲ್ ವೈಯಕ್ತಿಕ ಕಾರಣಗಳಿರ್ತವೆ. ಸೊ ಅದಾದ್ಮೇಲೆ ಇವರು ಎಲ್ಲ ಮೀಡಿಯಾದ ಮುಂದೆ ಬಂದು, ಇಲ್ಲ ಹನಿ ಟ್ರ್ಯಾಪ್ ಆಯ್ತು ನನಗೆ, ಸೊ ನಾನು ವಿಕ್ಟಿಮ್ ಇಂದ ನನಗೆ ಮೋಸ ಆಯ್ತು, ಸೊ ಆಕ್ಚುಲಿ ನಾನ್ ವಿಕ್ಟಿಮು ಅವ್ರ ವಿಕ್ಟಿಮ್ ಅಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮೀಡಿಯಾದ ಮುಂದೆ ಬಂದು. ಸೊ ಇದು ತಪ್ಪು. ಈ ಸಂದರ್ಭದಲ್ಲಿ ನಾನು ವಿಕ್ಟಿಮಿಗೆ ಏನು ರೆಮಿಡಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಅವರು ಒಂದು ಸೂಟ್ ಹಾಕೊಳ್ಬಹುದು. ಏನು, ನಮ್ಮ ಈಗ ಮೀಡಿಯಾದಲ್ಲಿ ಬಂದ್ರೆ ಮಾನಹಾನಿ, ಡಿಫಾಮೇಶನ್. ಸೊ ಒಂದು ಸೂಟ್ ಹಾಕೊಳ್ಬಹುದು. ಏನಂದ್ರೆ ಆರ್ಡರ್ 39 ರೂಲ್ 1 and 2 ಅಲ್ಲಿ ಸೀಕಿಂಗ್ ಫಾರ್ ಇಂಜಂಕ್ಷನ್. ಮೀಡಿಯಾ ಅವ್ರನ್ನೆಲ್ಲ ರಿಸ್ಟ್ರೈನ್ ಮಾಡಬೇಕು ಫ್ರಮ್ ಟೆಲಿಕಾಸ್ಟಿಂಗ್, ಪಬ್ಲಿಷಿಂಗ್ ಸಮಥಿಂಗ್ ಡಿಫಾಮೇಟರಿ, ಡಿರಾಗೇಟರಿ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಮೀ ಅಂತ. ಆಮೇಲೆ ಇನ್ನೊಂದು ಹೇಳ್ತೀನಿ, ಲಾ ಆಫ್ ಟಾಟ್ಸ್ ಅಂತ ಬರುತ್ತೆ. ಲಾ ಆಫ್ ಟಾಟ್ಸ್ ಅಲ್ಲಿ ನಿಮಗೆ 2 ಬರುತ್ತೆ, ಲಿಬಲ್ ಅಂಡ್ ಸ್ಲ್ಯಾಂಡರ್. ಸೊ ಲಿಬಲ್ ಮತ್ತೆ ಸ್ಲ್ಯಾಂಡರ್, ಅದಕ್ಕೆ ಏನು ಡಿಫ್ರೆನ್ಸ್ ಅಂತ ಅಂದ್ರೆ, ಸ್ಲ್ಯಾಂಡರ್ ನಾನು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಸ್ಲ್ಯಾಂಡರ್ ಅಂದ್ರೆ ಕೇಳಿಸಿಕೊಳ್ಳುವುದು, ದಟ್ ಈಸ್ ಇನ್ ಆಡಿಯೋ ಫಾರ್ಮ್ಯಾಟ್. ಲಿಬಲ್ ಅಂದ್ರೆ ನೋಡುವುದು, ವಿಷನ್ ನಿಮ್ಮ ಕಣ್ಣಿಗೆ ಏನ್ ನೀವು ನೋಡ್ತಿರೋ ದಟ್ ಈಸ್ ಲಿಬಲ್. ಸೊ ಈಗ ಅದನ್ನ ಎರಡು, ಇವಾಗ ನಿಮ್ಗೆ ಇನ್ನೊಂದು ಮಜಾ ಹೇಳ್ಬೇಕು ಅಂತಂದ್ರೆ, ಮೀಡಿಯಾ ಬಂದ್ಮೇಲೆ ಸೊ ಅದು ಎರಡೂ ಇದೆ, ಕೇಳಿಸ್ಕೊಳ್ಳೋದು ಇದೆ, ನೋಡೋದು ಇದೆ. ಸೊ ಇದಕ್ಕೇನು ಸೊಲ್ಯೂಷನ್ ಅಂತ ಹುಡುಕಿದಾಗ ನಮ್ಮ ಡೆಲ್ಲಿ ಹೈಕೋರ್ಟ್ ಅವರು ಹೈಬ್ರಿಡ್ ಡಿಫಾಮೇಶನ್ ಅಂತ ಕೊಟ್ರು. ಅದಕ್ಕೆ ಅದು ಎರಡೂ ಮಿಕ್ಸ್, ನೋಡೋದು ಹೌದು, ಕೇಳಿಸ್ಕೊಳ್ಳೋದು ಹೌದು. ಸೊ ಈ ಟಾಟ್ಸ್ ಅಲ್ಲಿ ನೀವು ಏನು ಒಂದು ಎಷ್ಟು ಬೇಕಾದ್ರೆ ನಿಮ್ಗೆ 10 lakhs ಕೇಳ್ಬೋದು ಆಸ್ ಅ ಕಂಪನ್ಸೇಷನ್, 1 crore ಕೇಳ್ಬೋದು, 2 crore ಕೇಳ್ಬೋದು, 10 crore ಕೇಳ್ಬೋದು, ಎಷ್ಟಾದ್ರೂ ಕೇಳ್ಬೋದು. ಬಟ್ ಅದಕ್ಕೆ ಕೋರ್ಟ್ ಫೀ ಇರುತ್ತೆ. ಅದು ಕರ್ನಾಟಕ ಸೂಟ್ಸ್ ಅಂಡ್ ವ್ಯಾಲ್ಯೂಯೇಷನ್ ಆಕ್ಟ್ ಅಲ್ಲಿ ನಿಮ್ಗೆ ಕೋರ್ಟ್ ಫೀ ಗೊತ್ತಾಗುತ್ತೆ. ಸೊ ಇವಾಗ 10 lakhs ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 10 lakhs ಕೇಳಿದ್ರೆ ಒಂದು 60,000 ಏನೋ ಇರ್ಬೋದು ಕೋರ್ಟ್ ಫೀ. ಬೇಡ ನೀವು 1 crore ಕೇಳಿದ್ರೆ ಅದು ಒಂದು ಏನೋ ಒಂದು 1 lakh ಏನೋ ಸಮಥಿಂಗ್ ಇರ್ಬೋದು ಕೋರ್ಟ್ ಫೀ. ಸೊ ಅದನ್ನ ಕಟ್ಕೊಂಡು ನೀವು ಕೋರ್ಟ್ ಅಲ್ಲಿ ದಾವೆಯನ್ನ ಹೂಡಿದ್ರೆ, ನಿಮ್ಮ ಹತ್ರ ಪ್ರೈಮಾ ಫೇಸಿ ಮಟೀರಿಯಲ್ಸ್ ಇದ್ರೆ, ಅವ್ರು ಈ ತರ ನನ್ನನ್ನ ಮಿಸ್ಯೂಸ್ ಮಾಡಿ ಆಮೇಲೆ ಹನಿ ಟ್ರ್ಯಾಪ್ ಅಂತ ಹೇಳಿ ನನ್ನ ಅಗೇನಿಸ್ಟೇ ನನಗೆ ಡಿಫಾಮೇಶನ್ ಮಾಡ್ತಾ ಇದ್ದಾರೆ ಅಂತ ಇದ್ರೆ, ನೀವು ಅದನ್ನ ಫೈಲ್ ಮಾಡ್ಬೋದು. ಅದಕ್ಕೆ ಲಿಮಿಟೇಷನ್ ಇದೆ, ಅದನ್ನ ನೋಡ್ಕೊಳ್ಳಿ. ಲಿಬಲ್ ಮತ್ತೆ ಸ್ಲ್ಯಾಂಡರಿಗೆ 1 year ಫ್ರಮ್ ದಿ ಡೇಟ್ ಆಫ್ ಕಾಸ್ ಆಫ್ ಆಕ್ಷನ್, ಅಂದ್ರೆ
ಇಶ್ಯೂ ಇವತ್ತು ಮೀಡಿಯಾದಲ್ಲಿ ಬಂದ್ರೆ ಇವತ್ತಿಂದ 365 ದಿನ ನಿಮಗೆ ಟೈಮ್ ಇದೆ ಅದನ್ನ ಫೈಲ್ ಮಾಡಕ್ಕೆ. ನೀವು 367ನೇ ದಿನ ಫೈಲ್ ಮಾಡಿದ್ರೆ ಲಿಮಿಟೇಷನ್ ಬರುತ್ತೆ. ಲಿಮಿಟೇಷನ್ ಬಂದು ನಿಮ್ಮ ಕೇಸ್ ಸಕ್ಸಸ್ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಸೊ ಅದನ್ನ ನೋಡ್ಕೊಳ್ಳಿ. ಸೊ ಇದನ್ನ ನೀವು ಫೈಲ್ ಮಾಡಿ ನೀವು ಅವ್ರ ಜೊತೆ ಕಂಪನ್ಸೇಷನ್ ತಗೊಳ್ಬಹುದು. ಫೈನಲಿ ಡಿವೋರ್ಸ್ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಜೀವನಾಂಶ ಮತ್ತೆ ಡಿವೋರ್ಸ್ ಕೇಸ್ಗಳು ಯಾವ ರೀತಿ ಇದೆ ಮತ್ತೆ ಯಾವ ರೀತಿ ಫೈಟ್ ಮಾಡಬೇಕು ಅಂತ, ಒಬ್ರಿಗೆ ಇಷ್ಟ ಇದು ಮ್ಯೂಚುವಲ್ ಅಲ್ದೇರ ಸಿಂಗಲ್ ಆಗಿದೆ ಯಾವ ರೀತಿ ಫೈಟ್ ಮಾಡ್ತಾರೆ ಇಲ್ಲಿ? ಇವಾಗ ಡಿವೋರ್ಸ್ ಎಲ್ರಿಗೂ ಗೊತ್ತಿರೋ ತರ ಡಿವೋರ್ಸ್ಗೆ ಒಂದಿಷ್ಟು ಗ್ರೌಂಡ್ಸ್: ಕ್ರುಯಲ್ಟಿ, ಮೆಂಟಲ್ ಹರಾಸ್ಮೆಂಟ್, ಅಬ್ಯೂಸ್ಮೆಂಟ್, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಅದನ್ನ ಆ ಗ್ರೌಂಡ್ ಮೇಲೆ ನೀವು ಡಿವೋರ್ಸ್ ಕೇಳ್ಬೋದು. ಐದರ್ ಇಟ್ ಇಸ್ ಅ ವುಮನ್ ಆರ್ ಮೆನ್, ಅದು ಇಬ್ಬರಿಗೂ ಆ ಗ್ರೌಂಡ್ಸ್ಗಳಿದೆ. ಬಟ್ ಇವಾಗ ಜೀವನಾಂಶ ಅನ್ನುವ ವಿಷಯಕ್ಕೆ ಬಂದಾಗ ನೀವು ಇನ್ನೊಂದು ಡಿವೋರ್ಸ್ ಅಲ್ಲಿ ಮ್ಯೂಚುವಲ್ ಆದ್ರೆ ನಿಮ್ಗೆ ಇಬ್ರದ್ದು ಒಪ್ಪಿಗೆ ಇರುತ್ತೆ. ಸೊ ಆಗ ನಿಮ್ಗೆ ಪ್ರೊಸೀಡಿಂಗ್ಸ್ ಬೇಗ ಕ್ಲೋಸ್ ಆಗಿ ನಿಮ್ಗೆ ಇಬ್ಬರಿಗೂ ಬೇಗ ವಿಚ್ಛೇದನ ಸಿಗುವ ಸಾಧ್ಯತೆ ಜಾಸ್ತಿ. ಬಟ್ ಅದರಲ್ಲಿ ಮ್ಯೂಚುವಲ್ ಇಲ್ಲ ಅಂತ ಅಂದ್ರೆ ಅವಾಗ ನೀವು ಏನ್ ಮಾಡ್ಬೇಕಾಗತ್ತೆ, ಒಂದು ವಿವಾಹ ವಿಚ್ಛೇದನಕ್ಕೆ ಜೀವನಾಂಶ ಕೇಳಿ ನೀವು ಕೇಳ್ತೀರಿ. ಅದು ಯೂಶುವಲಿ ಏನು ವೈಫ್ ಏನಿರ್ತಾರೆ ಅದನ್ನ ಅವರು ಕೇಳ್ತಾರೆ. ಬಟ್ ಈ ವಿಚ್ಛೇದನಕ್ಕೆ ಜೀವನಾಂಶ ಹೇಗೆ ನಿರ್ಧಾರ ಆಗತ್ತೆ ಅಂತಂದ್ರೆ, ಇವಾಗ ಅದು ತುಂಬಾ ರೂಲಿಂಗ್ಸ್ಗಳು ಇದೆ. ಇವಾಗ ನಮ್ಮ ಹೈಕೋರ್ಟ್ಗಳದ್ದು ಇದೆ, ಸುಪ್ರೀಂ ಕೋರ್ಟ್ದು ರೂಲಿಂಗ್ಸ್ಗಳಿವೆ. ಇಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು, ನಾವು ಮನಸ್ಸಿಗೆ ಬಂದಷ್ಟು ಜೀವನಾಂಶವನ್ನೇ ಕೇಳಲಿಕ್ಕೆ ಆಗಲ್ಲ. ಸೊ ಇಲ್ಲಿ ಕನ್ಸಿಡರ್ ಮಾಡಬೇಕಾದ ಅಂಶಗಳು ಯಾವುದು? ಹುಡುಗನ ಮಂತ್ಲಿ ಇನ್ಕಮ್ ಎಷ್ಟು, ಆನ್ಯುವಲ್ ಇನ್ಕಮ್ ಎಷ್ಟು, ಅವನು ಏನ್ ಎಜುಕೇಶನ್ ಮಾಡಿದ್ದಾನೆ, ಅಥವಾ ಹುಡುಗಿ ಸೆಲ್ಫ್ ಎಂಪ್ಲಾಯ್ಡ್, ಅವರ ಆನ್ಯುವಲ್ ಇನ್ಕಮ್ ಎಷ್ಟು, ಮಂತ್ಲಿ ಇನ್ಕಮ್ ಎಷ್ಟು, ಅವ್ರ ಎಜುಕೇಶನ್ ಏನು. ಇನ್ನೊಂದು ಪಾಯಿಂಟ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಇವಾಗ ಹೇಳ್ತಾರೆ. ವಾಟ್ ಈಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್? ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಬಿಫೋರ್ ಮ್ಯಾರೇಜ್ ಅವ್ರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಒಂದು ಸ್ವಲ್ಪ ಕಮ್ಮಿಯಲ್ಲಿ ಇರುತ್ತೆ, ಅವ್ರು ಅಷ್ಟೊಂದು ವೆಲ್ ಫಿನಾನ್ಷಿಯಲಿ ಸ್ಟ್ರಾಂಗ್ ಇರೋದಿಲ್ಲ. ಸೊ ಆ ಸಿಚುವೇಶನ್ ಅಲ್ಲಿ ಇದ್ದು ಆಫ್ಟರ್ ಮ್ಯಾರೇಜ್ ಅವರು ತುಂಬಾ ಒಂದು ರಿಚ್ ಫ್ಯಾಮಿಲಿಗೆ ಮದುವೆ ಆಗಿ ಹೋದ್ಮೇಲೆ ಸೊ ಇವ್ರು ಕೇಳ್ಬೋದು, ಇಲ್ಲ ನನ್ನ ಗಂಡನ ಹೆಸರಲ್ಲಿ ಒಂದು 50 crores ಪ್ರಾಪರ್ಟಿ ಇದೆ, ಸೊ ಅದರಲ್ಲಿ ನನಗೆ ಒಂದು 50% ಅಂದ್ರೆ 25 crores ಬೇಕು ಅಂತ ಕೇಳ್ಬೋದು. ಸೊ ಅದಕ್ಕೆ ಇವಾಗ ಕೋರ್ಟ್ಗಳು ಹೇಳ್ತವೆ, ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕನ್ಸಿಡರ್ ಮಾಡಬೇಕು. ನೀವು ನಿಮ್ಮ ತವರು ಮನೆಯಲ್ಲಿ ಇದ್ದಾಗ ಯಾವ ತರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಲ್ಲಿ ಇದ್ರಿ, ಸೊ ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಅದಕ್ಕಿಂತ ಒಂದು ಸ್ವಲ್ಪ ಹೈಯರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೇಳೋದು ತಪ್ಪಲ್ಲ. ಆದ್ರೆ ನಿಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ನೀವು ತುಂಬಾ ಚೇಂಜ್ ಮಾಡಿ ನನಗೆ ಎಂಟೈರ್ 50% ಬೇಕು, 60% ಬೇಕು ಅನ್ನೋದು ತಪ್ಪು. ಸೊ ಇವಾಗ ಈ ಹುಡುಗನ ಎಷ್ಟು ಆಸ್ತಿ ಇದೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಜೀವನಾಂಶವನ್ನ ನಿಗದಿ ಮಾಡ್ತಾರೆ.